ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿಮ್ಗೆಲ್ಲರಿಗೆ ಸಹ ನನ್ನ ತಮ್ಮನೇಲಿ ನೋಡಿದರೆ ಗೊತ್ತಾಗಬಹುದು ನಾನಿವತ್ತು ಬಾಳೆಹಣ್ಣಿನ ಪ್ರಯೋಜನದ ಬಗ್ಗೆ ಮಾತನಾಡ್ತಾ ಇದ್ದೇನೆ ಅಂತ. ಹೌದು, ಬಾಳೆಹಣ್ಣನ್ನು ನಮ್ಮ ದೇಶದ ಒರಿಜಿನಲ್ ಫುಡ್ ಅಂತಾನೆ ಹೇಳಬಹುದು. ಈ ಬಾಳೆಹಣ್ಣು ಎಲ್ಲ ಜಾಗದಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಸುಲಭವಾಗಿ ಸಿಗುತ್ತದೆ. ಹಾಗೆಯೇ ಈ ಬಾಳೆಹಣ್ಣನ್ನು ತಿನ್ನುವುದು ಕೂಡ ತುಂಬಾನೇ ಸುಲಭ. ಹಾಗೆಯೇ ಎಲ್ಲಾ ಜಾಗಕ್ಕೂ ಇದನ್ನು ತುಂಬಾನೇ ಸುಲಭವಾಗಿ ಕೊಂಡೊಯ್ಯಬಹುದು. ಬಹುಶಃ ಜನಸಾಮಾನ್ಯರಿಗೆ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ಹಣ್ಣುಗಳಲ್ಲಿ ಈ ಬಾಳೆಹಣ್ಣು ಕೂಡ ಒಂದು. ಹಾಗಾದರೆ ಇಂತಹ ಬಾಳೆಹಣ್ಣಿನ ಪ್ರಯೋಜನಗಳು ಎಷ್ಟಿವೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಬಾಳೆಹಣ್ಣಲ್ಲಿ ಹಲವಾರು ವಿಧಗಳಿವೆ. ರಸಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು, ಪಚ್ಬಾಳೆಹಣ್ಣು, ಈ ಥರ ಹಲವಾರು ವಿಧಗಳು. ಮತ್ತು ಈ ಬಾಳೆಹಣ್ಣನ್ನು ತಿನ್ನಲು ಕೂಡ ಸಮಯ ಇದೆ. ಆ ಸಮಯದಲ್ಲಿ ತಿಂದರೆ ಮಾತ್ರ ಪ್ರಯೋಜನ ಸಿಗುತ್ತದೆ. ಬಾಳೆಹಣ್ಣನ್ನು ತಿನ್ನಲು ಸರಿಯಾದ ಸಮಯ ಅಂದರೆ ಅದು ರಾತ್ರಿ ಊಟದ ನಂತರ. ಹೌದು, ಬೆಳಿಗ್ಗೆಗಿಂತಲೂ ರಾತ್ರಿ ತಿಂದರೆ ತುಂಬಾ ಉತ್ತಮ. ಯಾಕಂದರೆ ಬಾಳೆಹಣ್ಣು ಮಲ ವಿಸರ್ಜನೆಯನ್ನು ಸರಿಯಾಗಿ ಮಾಡಿಕೊಡಲು ಅಣು ಮಾಡಿಕೊಡುತ್ತದೆ. ಹಾಗಾಗಿ ನಾವು ಬೆಳಿಗ್ಗೆ ತಿಂದ ಆಹಾರ, ಮಧ್ಯಾಹ್ನ ರಾತ್ರಿ ತಿಂದ ಆಹಾರ, ಈ ಮೂರೂ ಹೊತ್ತಿನ ಆಹಾರವನ್ನು ಹೊರಗಡೆ ವಿಸರ್ಜನೆ ಮಾಡಲು ರಾತ್ರಿ ಬಾಳೆಹಣ್ಣನ್ನು ತಿಂದರೆ ಅನುಕೂಲಕರವಾಗುತ್ತದೆ. ಬಾಳೆಹಣ್ಣಲ್ಲಿ ವಿಟಮಿನ್ ಸಿ, ಫೋಲೇಟ್, ವಿಟಮಿನ್ ಬಿ6, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಈ ರೀತಿಯ ಅನೇಕ ಪೋಷಕಾಂಶಗಳಿವೆ. ಅಲ್ಲದೆ ಇದರಲ್ಲಿ ನಾರಿನಾಂಶ ಜಾಸ್ತಿ ಇದೆ ಹಾಗೂ ಕೊಬ್ಬಿನಾಂಶ ತುಂಬ ಕಡಿಮೆ ಇದೆ. ಬಾಳೆಹಣ್ಣನ್ನು ನಿಯಮಿತವಾಗಿ ತಿನ್ನೋದರಿಂದ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿರುವ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ. ಬ್ಲಡ್ ಪ್ರೆಷರ್ ಅಂದರೆ ಬಿಪಿಯನ್ನು ಹತೋಟಿಯಲ್ಲಿಡಲು ಸಹಾಯ ಮಾಡುತ್ತದೆ. ನಿಮಗೆಲ್ಲ ತಿಳಿದಿರುವ ಹಾಗೆ ಬಾಳೆಹಣ್ಣು ಜೀರ್ಣಶಕ್ತಿಗೆ ಅಥವಾ ಹೊಟ್ಟೆಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಲಬದ್ಧತೆಯ ಸಮಸ್ಯೆ ಏನಾದರೂ ಇದ್ದರೆ ಅದನ್ನು ಹೋಗಲಾಡಿಸಲು ಕೂಡ ಸಹಾಯ ಮಾಡುತ್ತದೆ. ಎಸಿಡಿಟಿ ಇರುವವರಿಗೆ ತುಂಬಾ ಒಳ್ಳೆಯದು. ಆದರೆ ಜಾಸ್ತಿ ಹಣ್ಣಾಗಿರೋದನ್ನು ತಿನ್ನಬೇಡಿ, ಹದವಾಗಿ ಹಣ್ಣಾಗಿರುವುದನ್ನು ತಿನ್ನಿ. ಇನ್ನು ಗರ್ಭಿಣಿ ಸ್ತ್ರೀಯರಿಗೂ ಈ ಬಾಳೆಹಣ್ಣಿನಲ್ಲಿರುವ ಪೋಷಕಾಂಶ ತುಂಬ ಒಳ್ಳೆಯದು. ಜೊತೆಗೆ ಮಾರ್ನಿಂಗ್ ಸಿಕ್ನೆಸ್ ಅಂದರೆ ಬೆಳಿಗ್ಗೆ ವಾಂತಿಯಾಗುತ್ತದೆ ಅಂತಹ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಕೂಡ ಕಂಟ್ರೋಲ್ ಮಾಡೋಕ್ಕೂ ಈ ಬಾಳೆಹಣ್ಣು ತುಂಬಾ ಸಹಾಯ ಮಾಡುತ್ತದೆ. ಮತ್ತು ನೀವೇನಾದರೂ ರಕ್ತಹೀನತೆ ಅಂದರೆ ಎನೇಮಿಯಾದಿಂದ ಬಳಲುತ್ತಾ ಇದ್ದರೆ, ನಿಮಗೆ ತುಂಬ ಸುಸ್ತಾಗುತ್ತಾ ಇರುತ್ತೆ, ತಲೆ ಕೂದಲು ಉದುರ್ತಾ ಇರುತ್ತೆ, ಎಲ್ಲೆಂದರಲ್ಲಿ ನಿದ್ದೆ ಬರುತ್ತಾ ಇರುತ್ತೆ, ಕಣ್ಣಿನ ಕೆಳಗೆಲ್ಲ ಕಪ್ಪಾಗಿರುತ್ತೆ, ಆ ಥರ ಇದ್ದಾಗ ನೀವು ಬಾಳೆಹಣ್ಣನ್ನು ತಿನ್ನೋದ್ರಿಂದ ಆ ಸಮಸ್ಯೆಯನ್ನು ಹೋಗಲಾಡಿಸಲು ಇದು ಸಹಾಯ ಮಾಡುತ್ತದೆ. ಇನ್ನು ಶೀತ ಜ್ವರ ಏನಾದರೂ ಬಂದಿದ್ದರೆ ಆ ಟೈಮ್ನಲ್ಲಿ ಶೀತ ಜ್ವರನ ಹೋಗಲಾಡಿಸಲು ಇರೋ ಶಕ್ತಿಯನ್ನು ಈ ಬಾಳೆಹಣ್ಣು ಕೊಡುತ್ತದೆ. ಆದರೆ ಶೀತ ಪ್ರಕೃತಿಯವರಾದರೆ ರಾತ್ರಿ ಹೊತ್ತಲ್ಲಿ ಬಾಳೆಹಣ್ಣನ್ನು ತಿನ್ನದೇ ಇರೋದು ಉತ್ತಮ. ಬಾಳೆಹಣ್ಣಿನಲ್ಲಿರುವ ನಾರಿನಾಂಶ ಹಾಗೂ ಪೊಟ್ಯಾಷಿಯಂ ಕೆಟ್ಟ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡುತ್ತದೆ. ಬಾಳೆಹಣ್ಣನ್ನು ಎನರ್ಜಿ ಬೂಸ್ಟರ್ ಅಂತಲೇ ಹೇಳಬಹುದು. ನೀವು ಯಾವುದೇ ಕೆಲಸ ಅಥವಾ ಎಕ್ಸಸೈಸ್ ಮಾಡಿ ಬಂದಾಗ ಒಂದು ಬಾಳೆಹಣ್ಣನ್ನು ತಿಂದರೆ ಹೊಟ್ಟೆ ಫುಲ್ ಆಗ್ತದೆ. ಜೊತೆಗೆ ವೆಯ್ಟ್ ಲಾಸ್ ಆಗಲಿಕ್ಕೆ ಕೂಡ ಇದು ಸಹಾಯ ಮಾಡುತ್ತದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಬಾಳೆಹಣ್ಣನ್ನು ಸುಲಭವಾಗಿ ಎಲ್ಲ ಕಡೆ ಕೊಂಡೊಯ್ಯಬಹುದು. ಹಾಗೆಯೇ ಇದನ್ನು ತೊಳೆಯದೆ ಸಿಪ್ಪೆ ತೆಗೆದು ತಿನ್ನಬಹುದು. ಲಂಚ್ ಬಾಕ್ಸ್ನಲ್ಲಿ ಕೂಡ ಹಾಕಿ ಕೊಡಬಹುದು. ಅನೇಕ ತಿಂಡಿ ತಿನಿಸುಗಳನ್ನು ಮಾಡಬಹುದು. ಬಾಳೆಹಣ್ಣನ್ನು ಯಾರು ತಿನ್ನಬೇಕು ಹಾಗೂ ಇದರ ಪ್ರಯೋಜನಗಳನ್ನೆಲ್ಲ ನೋಡಿದ್ರಲ್ಲ, ಹಾಗಾದರೆ ಈ ಬಾಳೆಹಣ್ಣನ್ನು ಯಾರು ತಿನ್ನಬಾರ್ದು ಅಂತ ನೋಡುವ. ಈ ಬಾಳೆಹಣ್ಣು ಯಾರಿಗೆ ಕಫದ ಸಮಸ್ಯೆ ಇರ್ತದೆ ನೋಡಿ, ಅವರು ಸ್ವಲ್ಪ ತಿನ್ನದೇ ಇರೋದು ಒಳ್ಳೆಯದು. ಹಾಗೆಯೇ ಯಾರಾದರೂ ಅಸ್ತಮಾ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅವರಿಗೆ ಕೂಡ ಬಾಳೆಹಣ್ಣನ್ನು ತಿನ್ನಬೇಡಿ ಅಂತಲೇ ಹೇಳ್ಬೋದು. ಅಥವಾ ನಿಮಗೇನಾದರೂ ಶುಗರ್ ಅಂದರೆ ಸಕ್ಕರೆ ಕಾಯಿಲೆ ಇದ್ದರೂ ಕೂಡ ಈ ಬಾಳೆಹಣ್ಣನ್ನು ತಿನ್ನದೇ ಇರೋದು ಒಳ್ಳೆಯದು. ಅಥವಾ ನೀವು ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಬಹುದು. ಅದು ಕೂಡ ತುಂಬ ಹಣ್ಣಾಗಿರೋ ಬಾಳೆಹಣ್ಣಿನ ಬದಲು ಹದವಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನು ತಿಂದರೆ ಒಳ್ಳೆಯದು.
ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದೀರಿ, ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ, ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗಾಗಿ ಎಲ್ಲ ವಿಡಿಯೋಗಳನ್ನು ನಿಮಗೆ ನೋಡಲಿಕ್ಕೆ ಈಸಿ ಆಗ್ತದೆ. ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಆಗಾಗಲೇ ಹಾಕೋ ವಿಡಿಯೋನು ಆಗಾಗಲೇ ನೋಡಬಹುದು. ಸೊ ಹೀಗೇ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.